ನಾನು ಅಪ್ಪನ ಹತ್ರ ಯಾವಾಗಲೂ ಕೇಳ್ಕೊಳ್ಳೋದು ಒಂದೇ, ಅಪ್ಪನ ಪ್ರೀತಿ, ಅಪ್ಪನ ಆಶೀರ್ವಾದ. ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಇಂಥ ಟೈಮಲ್ಲಿ ನಾನು ಬಂದು ನಿಮ್ಮ ಹತ್ರ ಆಶೀರ್ವಾದ ಕೇಳೋದು ತಪ್ಪಾಗುತ್ತೆ. ಆದರೆ ನಾನು ಒಂದು ಕೆಲಸಕ್ಕೆ ಅಂತ ಎಕ್ಸಾಮ್ ಬರೆದಿದ್ದೀನಿ. ಅದ್ರ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಪಾಸ್ ಆಗಿರಲಿ ಅಂತ ಆಶೀರ್ವಾದ ಮಾಡ್ತೀರಾ ಅಪ್ಪ? ಬಾಮ್ಮ. ಒಳ್ಳೇದಾಗ್ಲಮ್ಮ. ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನೀವು ನಮ್ಮ ತಂದೆ ಪ್ರಾಣ ಸ್ನೇಹಿತರು ಅಂದಮೇಲೆ ನೀವು ಕೂಡ ನನಗೆ ತಂದೆ ಸಮಾನನೇ. ಆಶೀರ್ವಾದ ಮಾಡಿ ಅಂಕಲ್. ಒಳ್ಳೇದಾಗ್ಲಿ. ಹೋಗಿ ಬನ್ನಿ ಅಮ್ಮ. ಮುಂಚೆ ಎಲ್ಲ ನಾನು ಎಕ್ಸಾಮಲ್ಲಿ ಫೇಲ್ ಆಗಿ ನಿಮಗೆ ಮುಜುಗರ ಮಾಡಿದ್ದೀನಿ. ಆವಾಗೆಲ್ಲ ನೀವು ನನಗೆ ಬೈದಿದ್ದೀರಾ ಕೂಡ. ಈ ಸಲ ನಾನೇನಾದರೂ ಅಪ್ಪಿ ಫೇಲ್ ಆದರೆ ನೀವು ನನಗೆ ಬೈಯಲ್ಲ ಅಲ್ವಾ? ಮನೇಲೆಲ್ಲ ಸೌಕರ್ಯ ಇದ್ದು ಮಕ್ಕಳು ಸರಿಯಾಗಿ ಓದಿಲ್ಲ ಅಂದರೆ ಮನೆ ಯಜಮಾನ ಸರಿಯಾಗಿ ಬೆಳೆಸಿಲ್ಲ ಅಂತಾರೆ. ನನಗೆ ಫೇಲ್ಯೂರ್ ಅಂದರೆ ಇಷ್ಟ ಆಗಲ್ಲ. ಬರ್ತೀನಿ. ಅಪ್ಪ, ನಿಮ್ಮ ಮಗಳು ಯಾವತ್ತೂ ನಿಮ್ಮ ಹೆಸರನ್ನ ಹಾಳು ಮಾಡಲ್ಲ ಅಪ್ಪ. ಇದನ್ನ ನಿಮಗೆ ತುಂಬ ಸಲ ಹೇಳಬೇಕು ಅಂತ ಅನಿಸಿದೆ, ಆದರೆ ಯಾವತ್ತೂ ಹೇಳಲಿಲ್ಲ. ಯಾಕಂದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ನಿಮ್ಮ ಮಗಳೇ ಅಲ್ಲ ಅಲ್ವಾ? ಪರವಾಗಿಲ್ಲಪ್ಪ, ನೀವು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸ್ನೇಹಿತರಿದ್ದಾರೆ, ಸುಬ್ಬು ಇದ್ದಾನೆ, ನೀವು ಸಂತೋಷವಾಗಿರಿ. ನನಗಷ್ಟೇ ಬೇಕಾಗಿರೋದು. ಬರ್ತೀನಿ ಅಪ್ಪ. ನೀನೆಲ್ಲ ಅಪ್ಪನ ಜೊತೆ ಇರು, ನಾನು ಬೇಗ ಹೋಗಿ ಬೇಗ ಬರ್ತೀನಿ. ಸರಿ ಮೇಡಮ್. ಬ್ರೋ, ಆ ಶ್ರಾವಣಿಗೆ ಎಷ್ಟು ಕೊಬ್ಬು, ಎಷ್ಟು ದುರಾಂಕಾರ. ನನ್ನ ಮೇಲೆ ರೇಗಾಡ್ತಾಳೆ. ಅವಳು ನೋಡಿ ಒಂದು ಕ್ಷಣಕ್ಕೆ ನನಗೂ ಭಯ ಆಗೋಗಿತ್ತು. ಏನು ಭಯನಾ? ಭಯ ಅಂದ್ರೆ ಭಯ ಅಲ್ಲ ಬ್ರೋ, ಸುಮ್ಮನೆ ಹಾಗಂದೆ ಅಷ್ಟೆ. ಅರ್ಥವಾಯ್ತು ಬಿಡು ಬ್ರೋ. ನಾನು ಅದೇ ಪರಿಸ್ಥಿತಿಲಿ ಇರ್ತೀನಿ. ನೀನೇನೋ ಮೇಲ್ಗಡೆ ಮನೇಲಿ ಇರ್ತೀಯ, ಆದ್ರೆ ನಾನು ಇದೇ ಮನೆಯಲ್ಲಿ ಆ ಶ್ರಾವಣಿ ಜೊತೆಗೇ ಇರ್ಬೇಕಲ್ಲ. ಬೆಂಕಿ ಜೊತೆ ಬದುಕು ನಡೆಸ್ತಾ ಇದ್ದೀನಿ ಅಂದ್ರೆ ಬೆಂದೋಗಲ್ವೇ? ಬೆಂದೋದ್ರೂ ಪರವಾಗಿಲ್ಲ, ಸುಟ್ಟು ಕರಕಲಾಗಲ್ವೇ? ಬ್ರೋ, ಅವಳನ್ನ ಯಾಕೆ ಬೆಂಕಿ ಅಂತೀಯಾ? ಅವಳು ಬೆಂಕಿ ಆದ್ರೆ ನಾನು ಜ್ವಾಲಾಮುಖಿ. ಜ್ವಾಲಾಮುಖಿ ಜಾರ್ಕೊಂಡು ಹೋಗಿದ್ದನ್ನು ನೋಡಿದೆ ಬ್ರೋ. ಅಲ್ಲ ಬ್ರೋ, ಆ ಶ್ರಾವಣಿಗೆ ಅದೇನು ಶಕ್ತಿ ಇದೆಯೋ ನನಗಂತೂ ಗೊತ್ತಿಲ್ಲ. ಮಾತಲ್ಲೇ ಎಲ್ಲರನ್ನೂ ಉರಿದು ಮುಕ್ಕಿ ಬಿಡ್ತಾಳೆ. ಈಗ ನೋಡವ, ಅರ್ಧ ಎಕರೆ ಹೊಲ ಇರುತ್ತೆ, ಅದರಲ್ಲಿ ಒಂದರ ಮೇಯ್ತಾ ಇರ್ಬೋದು. ಅದೇ ಹೊಲಕ್ಕೆ ಇನ್ನೊಂದು ದನ ಬಂದರೆ ಕಡಿಮೆ ಆಗಲ್ವೇ ಹುಲ್ಲು? ಈ ಮನೆಯಲ್ಲಿ ನಾನೇ ಹೆಂಗೋ ಬಿಟ್ಟಿ ಕೂಳು ಅಂತ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದೆ. ಈಗ ಅವರಿಬ್ಬರು ಬೇರೆ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾರೆ, ಪೈಪೋಟಿ ಬೇರೆ ತಿನ್ನಕ್ಕೆ. ಮನೆಯವರೆಲ್ಲ ಅವರಿಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಬ್ರೋ. ಅಪ್ಪಿತಪ್ಪಿ ನನ್ನೇನಾದರೂ ಈ ಮನೆಯಿಂದ ಆಚೆ ಹಾಕ್ಬಿಟ್ರೆ ಅಂತ ನನಗೆ ಭಯ ಆಗ್ತಿದೆ. ಆದ್ರೆ ಅವರಿಬ್ಬರನ್ನ ಮನೆಯಿಂದ ಆಚೆ ಹಾಕಕ್ಕೆ ನನ್ನ ಹತ್ರ ಇರೋ ಒಂದೇ ಒಂದು ಅಸ್ತ್ರ ಅಂದರೆ ಮಾತು. ನನ್ನ ಮಾತು ಆ ಶ್ರಾವಣಿ ಥರ ಬೆಂಕಿ ಅಲ್ಲದೆ ಇರ್ಬೋದು,
ಆದರೆ ನಾನು ಮಾತಾಡಿದ್ರೆ ಕಣ್ಣಿಗೂ ಕಾಣದೆ ಕುಟುಕೋ ಥರ ಸೂಜಿ ಇದ್ದಂಗಿರುತ್ತೆ. ನಾನು ಅವ್ರಿಗೆ ಒಂದೊಂದು ಮಾತಾಡಿ ಚುಚ್ಚಿ ಅವರು ತಡ್ಕೊಳಕ್ಕಾಗದೆ ಯಪ್ಪ ಅಂದ್ಬಿಟ್ಟು ಅವರೇ ಮನೆ ಬಿಟ್ಟು ಹೋಗ್ಬೇಕು. ಒಳ್ಳೆ ಕೆಲಸ ಬ್ರೋ. ಹೀಗೆ ನಿನ್ನ ಮಾತಲ್ಲಿ ಅವ್ರನ್ನ ಚುಚ್ಚಿ ಈ ಮನೆಯಿಂದ ಓಡಿಸ್ಬಿಡು. ಮಾನ ಮರ್ಯಾದೆ ಇರೋರಾದ್ರೆ ಮಾತುಗಳಿಗೆ ಅಂಜಿ ಓಡ್ ಹೋಗ್ತಾರೆ. ಹಾಗಾದ್ರೆ ನಮಗೆ ಮನಮರ್ಯಾದೆ ಇಲ್ಲ ಅಂತೀಯ? ಯಾಕಾಗಂತೀಯ ಬ್ರೋ? ಅಲ್ಲ ಬ್ರೋ, ಆ ಶ್ರಾವಣಿ ನಮ್ಮ ಮಗಕ್ಕೆ ಮಂಗಳಾರತಿ ಎತ್ತಿದ್ಲು, ಅಷ್ಟಾದ್ರೂ ನಾವು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಲ್ಲ, ಅದಕ್ಕೆ ಹೇಳ್ತಾ ಇರೋದು. ಸರಿ ನನ್ನ ಮಗಳು ಕೂಗ್ತಾ ಇದ್ದಾಳೆ, ಬರ್ತೀನಿ. ಬರ್ತೀನಿ. ಎಲ್ಲಿ? ಜ್ವಾಲಾಮುಖಿ ಮತ್ತೆ ಜಾರ್ಕೊಂಡು ಹೋಯ್ತು. ನಿಮ್ಮ ಮಗಳು ಯಾವತ್ತೂ ನಿಮ್ಮ ಹೆಸರನ್ನ ಹಾಳು ಮಾಡಲ್ಲ ಅಪ್ಪ. ಇದನ್ನು ನಿಮಗೆ ತುಂಬ ಸಲ ಹೇಳಬೇಕು ಅಂತ ಅನಿಸಿದೆ, ಆದರೆ ಯಾವತ್ತೂ ಹೇಳಲಿಲ್ಲ. ಯಾಕಂದರೆ ನಿಮ್ಮ ದೃಷ್ಟಿಯಲ್ಲಿ ನಾನು ನಿಮ್ಮ ಮಗಳೇ ಅಲ್ಲ ಅಲ್ವಾ? ಓಹೋ, ಸಾಹೇಬ್ರು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯ, ನಿಮ್ಮನ್ನ ಸಾಹೇಬ್ರು ಅಂತ ಕರೆಯೋಕ್ಕೂ ಆಗಲ್ಲ, ಯಾಕಂದ್ರೆ ನಿಮಗೆ ಪದವಿನೇ ಇಲ್ಲ. ಈಗ ನಿಮ್ಮ ಆಸ್ತಿ ಅಂತಸ್ತು ಎಲ್ಲದ್ರ ಜೊತೆಗೆ ನಿಮ್ಮ ದೊಡ್ಡತನೂ ಕಳೆದೋಗಿದೆ ಅಂತ ಅನಿಸುತ್ತೆ. ಆದರೂ ಈ ಸಂಪ್ರದಾಯ, ಕೊನೆ ಪಕ್ಷ ಸಂಪ್ರದಾಯನಾದರೂ ನೀವು ಬಿಡಬಾರ್ದಾಗಿತ್ತು. ಅಲ್ಲ, ಯಾಕೆ ಹೇಳ್ತೀನಿ ಅಂದರೆ, ಈ ಮಗಳು ಮದುವೆ ಮಾಡಿಕೊಟ್ಮೇಲೆ ಅಂದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಮಗಳ ಮನೆಗೆ ಬಂದು ಟೆಂಟ್ ಹಾಕಿದಿರಲ್ಲ, ತಪ್ಪಲ್ವೇ? ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಹೋಗ್ಲಿ ಬಿಡಿ, ನಾನು ಈ ಮನೇಲಿ ಬಿಟ್ಟು ತಿನ್ಕೊಂಡೇ ಇದ್ದೀನಿ. ನೀವೊಬ್ಬರು ಬಿಟ್ಟಿಯಾಗಿ ತಿನ್ಕೊಂಡಿದ್ರೆ ಈ ಮನೆಯವ್ರೇನು ಬೇಡ ಅಂತಾರ್ಗೆ ಇಲ್ಲ. ಆರಾಮಾಗಿರಿ, ತಲೆ ಕೆಡ್ಸ್ಕೋಬೇಡಿ. ಟೀ ಕುಡಿತೀನಿ ಅಂದರೆ ಟೀ ಕಳಿಸ್ತೀನಿ. ಬೇಡ. ಸೋತೋದೆ, ನನ್ನ ಜೀವನದಲ್ಲಿ ಸೋತೋದೆ. ನನಗೆ ಜೀವನ ಪೂರ್ತಿ ಅನ್ಯಾಯ ಆಗಿದೆ, ನಾನು ಮೋಸ ಹೋಗಿದ್ದೀನಿ. ಆದರೆ ನಾನು ಮಾತ್ರ ಯಾರಿಗೂ ಮೋಸ ಮಾಡಿಲ್ಲ, ನನ್ನಿಂದ ಯಾರಿಗೂ ಮೋಸ ಆಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಪ್ರಪಂಚದ ಮುಂದೆ ಎದೆ ಎತ್ತಿ ನಿಂತ್ಕೊತಾ ಇದ್ದೆ. ಹಾಗೆ ನೋಡಿದ್ರೆ ನಿಜವಾದ ಮೋಸಗಾರ ನಾನೇ. ಅಕ್ಕನ ಮಾತನ್ನು ನಂಬಿಕೊಂಡು ಹೆಂಡತಿ ಮೇಲೆ ಅನುಮಾನ ಪಟ್ಬಿಟ್ಟೆ, ಎಲ್ಲಾರನ್ನೂ ಕಳ್ಕೊಂಡ್ಬಿಟ್ಟೆ. ನಾನೇ ಜನ್ಮ ಕೊಟ್ಟ ಮಗುನ ಶತ್ರು ಥರ ಬೆಳೆಸ್ಬಿಟ್ಟೆ. ನಿಜವಾದ ಶತ್ರುನ ದೇವತೆ ಅಂತ ಅನ್ಕೊಂಡು ದಡ್ಡನ ಥರ ಬದುಕ್ಬಿಟ್ಟೆ. ಮನುಷ್ಯನಾಗಿ ನಾನು ಸೋತೋದೆ.